ಈಗ ಕಾಂಗ್ರೆಸ್ ಸೇರ್ಕೊಳ್ಳೋದಕ್ಕೆ ಲಕ್ಷ್ಮಣ್ ಸವದಿ ಅವರು ಹಲವಾರು ಕಂಡೀಷನ್ಗಳನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಸೇರೋದಕ್ಕೂ ಮುನ್ನ ಕೆಲವೊಂದು ಷರತ್ತುಗಳನ್ನ ವಿಧಿಸಿದ್ದಾರೆ. ಸೊ ಎಲ್ಲದಕ್ಕೂ ಓಕೆ ಅಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಲಕ್ಷ್ಮಣ್ ಸವದಿ ಅವರು ಹಾಕಿರುವಂತಹ ಎಲ್ಲ ಷರತ್ತುಗಳಿಗೆ ಓಕೆನಪ್ಪ, ನೀನ್ ಏನೇನು ಹೇಳ್ತೀವಿ ಎಲ್ಲವನ್ನ ಕೂಡ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಸೊ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರದ್ದು ಇಲ್ಲಿ ಓಕೆ ಅಂದಿರೋದಕ್ಕೂ ಕೂಡ ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳಿದೆ. ಲಕ್ಷ್ಮಣ್ ಸವದಿ ಅವರ ಲೆಕ್ಕಾಚಾರ ಮಾತ್ರ ಅಲ್ಲ, ಇಲ್ಲಿ ಡಿಕೆಶಿ ಅವರ ಲೆಕ್ಕಾಚಾರಗಳು ಕೂಡ ಇದೆ. ಸ್ಥಳೀಯ ಬೇಗುದಿ ಬಂಡಾಯವನ್ನ ನೀವೇ ತಣಿಸಬೇಕು ಅನ್ನೋದು ಮೊದಲ ಷರತ್ತಾಗಿದೆ ಲಕ್ಷ್ಮಣ್ ಸವದಿ ಅವರದು. ಕ್ಷೇತ್ರದ ನಾಯಕರನ್ನ ಬೆಳಗಾವಿ ಭಾಗದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಆ ಜವಾಬ್ದಾರಿಯನ್ನ ಸ್ಥಳೀಯ ನಾಯಕರಿಗೆ ಒಪ್ಪಿಸಬೇಕು ನೀವು ಅನ್ನೋ ಷರತ್ತನ್ನ ಕೂಡ ಹಾಕಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ನೀವೇ ಅಥಣಿ ಕ್ಷೇತ್ರದ ನಾಯಕರ ಮನವೊಲಿಸಬೇಕು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಾಯಕತ್ವವನ್ನ ನನಗ್ ನೀಡಬೇಕು, ಒಂದು ವೇಳೆ ಅಧಿಕಾರಕ್ಕೆ ಕಾಂಗ್ರೆಸ್ ಈ ಬಾರಿ ಬಂದ್ರೆ ಸ್ಥಾನಮಾನವನ್ನು ಕೂಡ ನನಗೆ ಕೊಡಬೇಕು ಅನ್ನೋದು ಲಕ್ಷ್ಮಣ್ ಸವದಿಯವರ ಒಂದು ಷರತ್ತುಗಳು, ಕಂಡೀಷನ್ಗಳನ್ನ ಹಾಕೋದ್ರ ಮುಖಾಂತರ ಕಾಂಗ್ರೆಸ್ ಕಡೆಗೆ ಅವರು ವಾಲಿರೋದು ಗೊತ್ತಾಗ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆವರೆಗೂ ಕೂಡ ನೋಡ್ತೀನಿ, ಚರ್ಚೆಗಳಾಗತ್ತೆ, ಆಮೇಲೆ ನಾನು ಅಧಿಕೃತವಾಗಿ ಹೇಳ್ತೀನಿ ಅನ್ನೋ ವಿಚಾರವನ್ನ ಕೂಡ ಲಕ್ಷ್ಮಣ್ ಸವದಿ ಅವರು ಹೇಳಿದ್ದಾರೆ. ಕಾದು ನೋಡ್ಬೇಕು ಇವತ್ತೇ ಏನಾದ್ರೂ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ತಾರೋ ಅಥವಾ ಎಲ್ಲ ಷರತ್ತುಗಳಿಗೆ ಒಪ್ಪಿಗೆಯನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ. ಇನ್ನೇನು ಮುಂದಿನ ಭಾನುವಾರ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಅವರ ಒಂದು ಸಮಾರಂಭದಲ್ಲಿ ಸೇರ್ಕೊಳ್ತಾರೋ ಕಾದು ನೋಡ್ಬೇಕು. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಚಿಕ್ಕೋಡಿಯ ನಮ್ಮ ಪ್ರತಿನಿಧಿ ಲೋಹಿತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ಪ್ರಮುಖವಾಗಿ ಕಾಂಗ್ರೆಸ್ ಕಡೆ ಆಲ್ಮೋಸ್ಟ್ ವಾಲಿದ್ದಾರೆ ಲಕ್ಷ್ಮಣ್ ಸವದಿ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಹಾಕಿ ಸೊ ಅಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅನ್ನೋ ವಿಚಾರಗಳು. ಲಕ್ಷ್ಮಣ್ ಸವದಿ ಅವರ ಲೆಕ್ಕಾಚಾರಗಳೇನು, ಕಾಂಗ್ರೆಸ್ಗೆ ಸೇರ್ಕೊಳ್ಳೋದಕ್ಕೂ ಮುಂಚೆ ಯಾವೆಲ್ಲ ಷರತ್ತುಗಳನ್ನ ಹೇಳಿದ್ದಾರೆ ಅವರು? ಹೌದು ಶ್ರುತಿ, ಏನಂತಂದ್ರೆ ಈಗಾಗಲೇ ಬಹುತೇಕ ಕಾಂಗ್ರೆಸ್ ಸೇರ್ಪಡೆ ಆಗೋದು ಖಚಿತ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನ್ ಲಕ್ಷ್ಮಣ್ ಸವದಿ ಅವರಿದ್ದಾರೆ, ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿದೆದ್ದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಾಯಿನ್ ಆಗುವಂತ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕಂಡೀಷನ್ಗಳನ್ನ ಕಾಂಗ್ರೆಸ್ ನಾಯಕರ ಮುಂದೆ ಇವತ್ತು ಲಕ್ಷ್ಮಣ್ ಸವದಿ ಅವರು ಇಡಲಾದ್ರೆ, ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಅಥಣಿಯಲ್ಲಿ ಉಂಟಾಗುವಂತ ಬೇಗುದಿಯನ್ನ ನೀವೇ ಸಮಾಧಾನ ಪಡಿಸಬೇಕು, ಏನು ಅಥಣಿಯಲ್ಲಿ ಇರತಕ್ಕಂತ ಸ್ಥಳೀಯ ನಾಯಕರಿದ್ದಾರೆ ಅವ್ರನ್ನ ಸಮಾಧಾನ ಮಾಡಿಸಬೇಕು, ಅವರಿಂದ ನನಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ನನ್ನ ಕ್ಷೇತ್ರದಲ್ಲಿ ನನ್ನ ಗೆಲುವಿಗೆ ಸಹಕಾರ ಆಗಬೇಕು ಅನ್ನೋದು ಮೊದಲನೇ ಕಂಡೀಷನ್. ಇನ್ನು ಎರಡನೇ ಕಂಡೀಷನ್ ಏನಂತಂದ್ರೆ ಜಿಲ್ಲೆಯಲ್ಲಿ ಏನು ರಮೇಶ್ ಜಾರಕಿಹೊಳಿ ಇದ್ದಾರೆ, ಈ ಸಹೋದರರಿದ್ದಾರೆ, ಸೊ ಇವರೆಲ್ಲರೂ ಕೂಡ ಒಂದೇ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನಂತಂದ್ರೆ ತಿಳಿ ಹೇಳಬೇಕು, ಅವ್ರ ಜೊತೆ ಹೊಂದಾಣಿಕೆ ಮಾಡಿಸ್ಬೇಕು ಅನ್ನೋದು ಇವ್ರದ ಪ್ರಮುಖವಾಗಿರ್ತಕ್ಕಂಥ ಎರಡನೇ ಬೇಡಿಕೆ. ಸೊ ಇನ್ನು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಸ ಮಾಡಬೇಕಾಗುತ್ತೆ, ಪ್ರವಾಸದ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂದ ನನಗೆ ಯಾವುದೇ ರೀತಿ ಅಡೆತಡೆಗಳು ಬರಬಾರದು, ಆ ನಿಟ್ಟಿನಲ್ಲಿ ನನಗೆ ನಾಯಕತ್ವವನ್ನು ಕೂಡ ಇಲ್ಲಿ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಸೊ ಇದಾದ ನಂತರ ನಾಯಕತ್ವದ ಜೊತೆಗೇನೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ನನಗೆ ಸ್ಥಾನಮಾನಗಳನ್ನ ಕೊಡಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿ ಆಲ್ರೆಡಿ ಬಿಜೆಪಿಯಲ್ಲಿ ಸಾಕಷ್ಟು ಉನ್ನತ ಮಟ್ಟದಲ್ಲಿ ನಾನು ಇದ್ಕೊಂಡ್ ಬಂದಿದ್ದೀನಿ. ಸೊ ಕಾಂಗ್ರೆಸ್ ಬಂದ ನಂತರವೂ ಕೂಡ ಆ ಒಂದು ಸ್ಥಾನಮಾನ ನನಗೆ ಬೇಕಾಗತ್ತೆ, ಹಾಗಾಗಿ ಒಂದು ಉನ್ನತ ಸ್ಥಾನಮಾನಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಎಲ್ಲ ವಿಚಾರಗಳಲ್ಲಿ ಇವತ್ತು ಮೇ ಬಿ ಡಿ ಕೆ ಶಿವಕುಮಾರ್ ಜೊತೆಗೆ ಇವತ್ತು ಸೌದಿ ಅವರ ಚರ್ಚೆಯನ್ನ ಮಾಡ್ತಾರೆ. ಸೊ ಎಲ್ಲ ಸೌದಿ ಅವರ ಕಂಡೀಷನ್ಗಳಿಗೆ ಒಪ್ಪಿದ್ದೆ ಅದಲ್ಲಿ ಅದಾದ ನಂತರ ಕಾಂಗ್ರೆಸ್ನವರು ಕೂಡ ಒಂದಷ್ಟು ಕಂಡೀಷನ್ಗಳನ್ನ ಹಾಕಲಿದ್ದಾರೆ. ಸೊ ಅವರು ಇಬ್ರು ಕೂಡ ಏನು ಕಂಡೀಷನ್ಗಳಿದಾವೆ ಆ ಕಂಡೀಷನ್ಗೆ ಒಪ್ಪಿಗೆ ಆದಂತ ಸಂದರ್ಭದಲ್ಲಿ ಮೇ ಬಿ ಇವತ್ತು ಅಥವಾ ರಾಹುಲ್ ಗಾಂಧಿ ಏನು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ಈ ಒಂದು ಅವ್ರನ್ನ ಸೇರ್ಪಡೆಗೊಳಿಸುವಂತ ಕಾರ್ಯಕ್ರಮಕ್ಕೆ ಕಂಡೀಷನ್ ಗಳನ್ನ ಹಾಕಿದಾರಲ್ಲ ಕೆಪಿಸಿಸಿ ಅಧ್ಯಕ್ಷರು, ಅದೆಲ್ಲದಕ್ಕೂ ಕೂಡ ಓಕೆ ಅಂದಿದ್ದಾರಂತ. ಸೊ ಆ ವಿಚಾರದಲ್ಲಿ ಏನ್ ಅಪ್ಡೇಟ್ ಸಿಗ್ತಾ ಇದೆ? ಬಹುತೇಕ ಇಲ್ಲಿ ಯಾಕಂದ್ರೆ ಈಗ ಕಾಂಗ್ರೆಸ್ನವ್ರಿಗೆ ಹೇಗಾದ್ರೂ ಮಾಡಿ ಪ್ರಮುಖ ಲಿಂಗಾಯತ ನಾಯಕ ಏನ್ ಅನ್ಸ್ಕೊಡ್ತಾರೆ ಲಕ್ಷ್ಮಣ್ ಸವದಿ ಅವ್ರನ್ನ ಹೇಗಾದ್ರೂ ಮಾಡಿ ಸೆಳಿಲೇಬೇಕು. ಅದ್ರ ಜೊತೆಗೇನೆ ಒಂದು ಪ್ರಮುಖ ಕಮ್ಯುನಿಟಿಯಿಂದ ಇವ್ರು ಬರ್ತಾರೆ. ಸೊ ಇವ್ರು ಲಕ್ಷ್ಮಣ್ ಸವದಿ ಬರೋದ್ರಿಂದ ಬರೀ ಲಕ್ಷ್ಮಣ್ ಸವದಿ ಒಬ್ಬರಿಗೆ ಅಂತಲ್ಲ, ಆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕ್ಷೇತ್ರದ ಮೇಲೆ ಪ್ರಭಾವ ಬೀಳುತ್ತೆ. ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಭಾವ ಬೀಳುತ್ತೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಭಾವ ಬೀಳುತ್ತೆ. ಸೊ ಈ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿಯನ್ನ ಸೆಳ್ಕೊಂಡ್ರೆ ಅವರು ಬೆಂಬಲಿಗರಿರ್ತಾರೆ, ಅವರ ಜೊತೆಗಿರುವಂತಹ ಒಂದು ಗಾಣಿಗ ಸಮುದಾಯ ಇದೆ, ಆ ಗಾಣಿಗದ ಸಮುದಾಯ ಓಟುಗಳು ಕೂಡ ಈಸಿಯಾಗಿ ಕಾಂಗ್ರೆಸ್ಗೆ ಸಿಗತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸೌದಿ ಅವರ ಏನು ಕಂಡೀಷನ್ಗಳಿದಾವೆ ಆ ಕಂಡೀಷನ್ಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಪ್ಕೋತಾರೆ ಅನ್ನುವಂತ ಸೂಚನೆ ಬಂದಿರತಕ್ಕಂಥದ್ದು. ಸೊ ಮೇ ಬಿ ಒಪ್ಕೊಂಡು ಇವತ್ತೇ ಒಂದು ತೀರ್ಮಾನ ಆಗತ್ತೆ, ಇವತ್ತೇ ಸೇರ್ಪಡೆ ಆಗ್ಬೇಕಾ ಅಥವಾ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ಬೇಕಾ ಅನ್ನುವಂಥದ್ದು. ಮೇ ಬಿ ಸೌದಿ ಅವರು ಅಥವಾ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿರ್ತಕ್ಕಂಥದ್ದು, ರಾಹುಲ್ ಗಾಂಧಿ ದೊಡ್ಡ ನಾಯಕ, ಸೊ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಬಿಗ್ ಮೆಸೇಜ್ ಅನ್ನು ಕೊಟ್ಟಂಗಾಗತ್ತೆ ಇಡೀ ಸಮುದಾಯಕ್ಕೆ. ಅದ್ರ ಜೊತೆಗೆ ಕಾಂಗ್ರೆಸ್ ಕೂಡ ಒಂದು ಬೂಸ್ಟ್
ಬೂಸ್ಟ್ ಸಿಕ್ಕಾಗತ್ತೆ. ಅಲ್ಲಿ ಒಂದು ಸೌದಿ ಸೇರ್ಪಡೆ ಆದ್ರೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮೇ ಬಿ ರಾಹುಲ್ ಗಾಂಧಿ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ಸುತ್ತೆ ಶ್ರುತಿ. ಓಕೆ ಲೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.